ನವೀಕೃತಗೊಂಡ ಬಿಎಂಕೆ ಸಮುದಾಯ ಭವನ ಉದ್ಘಾಟನೆ. ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಸುಜಾತ ಡಿಸಿ ರಮೇಶ್ ರವರು ಉದ್ಘಾಟಿಸಿದರು. ಹೌದು ವೀಕ್ಷಕರೇ, ಸಮಾಜ ಸೇವಕರು ಮತ್ತು ಎಸ್ಎಲ್ವಿ ಟೆಂಟ್ ಹೌಸ್ ಹಾಗೂ ಕ್ಯಾಟರಿಂಗ್ ಸರ್ವಿಸ್ ಮಾಲೀಕರಾದ ಎಂ ನಾಗರಾಜ್ ರವರು ಬೆಂಗಳೂರಿನ 100 ಅಡಿ ರಸ್ತೆ ವಿಶ್ವೇಶ್ವರಯ್ಯ ಲೇಔಟ್ ಸೊನ್ನೇನಹಳ್ಳಿಯಲ್ಲಿ ನವೀಕೃತಗೊಂಡ ಬಿಎಂಕೆ ಸಮುದಾಯ ಭವನವನ್ನ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಸುಜಾತ ಡಿಸಿ ರಮೇಶ್ ಹಾಗೂ ಹನುಮಂತೇಗೌಡ ಉದ್ಘಾಟಿಸಿದರು. ಎಸ್ಎಲ್ವಿ ಟೆಂಟ್ ಹೌಸ್ ಮತ್ತು ಕ್ಯಾಟರಿಂಗ್ ಸರ್ವಿಸ್ ಮಾಲೀಕರಾದ ಎಂ ನಾಗರಾಜು ಮಾತನಾಡಿ, ಈ ಭಾಗದಲ್ಲಿ ಹೆಚ್ಚು ಬಡವರಿದ್ದು ಅವರಿಗೆ ಅನುಕೂಲವಾಗಲು ನೂತನವಾಗಿ ನವೀಕೃತಗೊಂಡ ಬಿಎಂಕೆ ಸಮುದಾಯ ಭವನವನ್ನ ಪುನಾರಂಭ ಮಾಡಿದ್ದೇವೆ. ಬಡವರಿಗೆ ಕಡಿಮೆ ದರದಲ್ಲಿ ಫ್ಲವರ್ ಡೆಕೋರೇಷನ್, ಕ್ಯಾಟರಿಂಗ್ ಸರ್ವಿಸ್ ಮತ್ತು ಕಲ್ಯಾಣ ಮಂಟಪ ಇನ್ನಿತರ ಸೌಲಭ್ಯವನ್ನು ಒದಗಿಸಿಕೊಡುತ್ತೇವೆ. ಇಂದು ಈ ಉದ್ಘಾಟನೆಗೆ ಯಶವಂತಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ಟಿ ಸೋಮಶೇಖರ್, ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಸುಜಾತ ಡಿಸಿ ರಮೇಶ್, ಹನುಮಂತೇಗೌಡ, ಯುವ ನಾಯಕ ರಕ್ಷಕ್ ಬುಲೆಟ್ ಪ್ರಕಾಶ್ ಸೇರಿದಂತೆ ಇನ್ನು ಅನೇಕ ಮುಖಂಡರು ಶುಭವನ್ನ ಹಾರೈಸಿದ್ದಾರೆ. ಅವರಿಗೂ ಶುಭ ಕೋರುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ದಲಿತ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಪಿ ಮೂರ್ತಿ, ರಾಮಮೂರ್ತಿ, ಮುನಿಕೃಷ್ಣ, ಡಿಸಿ ರಮೇಶ್, ಹನುಮಂತೇಗೌಡ, ರಕ್ಷಕ್ ಬುಲೆಟ್ ಪ್ರಕಾಶ್, ಆರ್ ವಧುವರರ ವೇದಿಕೆಯ ಸಂಸ್ಥಾಪಕರಾದ ವೆಂಕಟರಮಣ ಪಾಪಣ್ಣ, ಚಾಮರಾಜಪೇಟೆ ರಂಗಸ್ವಾಮಿ ಇನ್ನು ಮುಂತಾದ ಮುಖಂಡರು ಭಾಗವಹಿಸಿದ್ದರು. ನಾಗರಾಜ್ ಅವರಿಗೆ ಆ ಮಾಗಣಪತಿ ಮತ್ತು ನಂಬಿರ್ತಕ್ಕಂಥ ದೇವರು ಅವರೇನು ಈ ಚೌಟ್ರಿನ ಒಂದು ತಗೊಂಡು ಮುಂದುವರ್ಸ್ಕೊಂಡು ಹೋಗ್ಬೇಕಂತೇಳಿ ತೀರ್ಮಾನ ಮಾಡಿದರೆ ಅವರಿಗೆ ಭಗವಂತ ಹೆಚ್ಚಿನ ಶಕ್ತಿ ಕೊಟ್ಟು ಇದನ್ನು ಭಾಳ ಚೆನ್ನಾಗಿ ನಡೆಸತಕ್ಕಂಥ ಶಕ್ತಿ ಅವ್ರಿಗೆ ಬರಲಿ ಅಂತಕ್ಕಂಥದ್ದು ಈ ಸಂದರ್ಭ ಹೇಳಕ್ಕೆ ಬಯಸ್ತೀನಿ. ತುಂಬ ಖುಷಿ ಆಗ್ತಿದೆ BMK ಸಮುದಾಯ ಭವನ. ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಒಂದಷ್ಟು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇದ್ದಾರೆ, ಅವ್ರಿಗೆ ದೊಡ್ಡ ದೊಡ್ಡ ಚೌಟ್ರಿಗೆ ಹೋಗಿ ದುಡ್ಡು ಕೊಟ್ಬಿಟ್ಟು ಮದುವೆ ಮಾಡೋಕ್ಕಾಗಲ್ಲ. ಬಟ್ ಈ ಚೌಟ್ರಿ ತುಂಬ ಅದ್ಭುತ ಇದೆ, ರಿಂಗ್ ರೋಡ್ ಪಕ್ಕದಲ್ಲೇ ಇದೆ. ದಯವಿಟ್ಟು ಪ್ರತಿಯೊಬ್ಬರು ಈ ಚೌಟ್ರಿಗೆ ಬಂದು ಮದುವೆನ ಫಿಕ್ಸ್ ಮಾಡ್ಕೊಳ್ಳಿ. ಮದುವೆ ಆಗಿರ್ಬೋದು, ಬರ್ತ್ಡೇ ಆಗಿರ್ಬೋದು, ಮೀಟಿಂಗ್ ಆಗಿರ್ಬೋದು, ಎಲ್ಲದಕ್ಕೂ ಅನುಕೂಲ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ನಾಗರಾಜಣ್ಣವರು ನಿಜವಾಗ್ಲೂ ಒಂದು ಅದ್ಭುತ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದೊಂದೇ ಅಂತಲ್ಲ, ಪ್ರತಿ ವರ್ಷವೂ ಸಮಾಜ ಸೇವೆ ಮಾಡಿಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿಕೊಂಡು ಇವತ್ತು ಚೌಟ್ರಿ ಮಾಲೀಕರಾಗಿ ಅಂತ ಒಳ್ಳೆ ಚೌಟ್ರಿ ಉದ್ಘಾಟನೆ ಮಾಡಿದ್ದಾರೆ. ಸೊ ಹಾಗೆ ದಯವಿಟ್ಟು ಎಲ್ಲರೂ ಬಂದು ಈ ಚೌಟ್ರಿನ ಬುಕ್ ಮಾಡಿಕೊಂಡು ಒಂದು ಉನ್ನತ ರೀತಿಯಲ್ಲಿ ಬೆಳೆಸ್ಬೇಕಂತ ಹಾರೈಸ್ತೀನಿ. ಮತ್ತು ತುಂಬ ಖುಷಿ ಆಗ್ತಿದೆ. ನಿಮ್ಮ ಮದುವೆ ಹೇಳಿದಂಗೆ ನಾನು ಇವತ್ತು ನಾವೊಂದು ಮದುವೆ ಮಾಡಬೇಕಂದ್ರೆ ಚೌಟ್ರಿಗೆ 10 ಲಕ್ಷ 15 ಲಕ್ಷ ದುಡ್ಡು ಕೊಡಬೇಕು. ಇದು ತುಂಬ ಕಮ್ಮಿ, ಲಕ್ಷದ ಒಳಗೆ ಸಿಗುತ್ತೆ. ಸೊ ಈ ಥರ ಇಷ್ಟು ದೊಡ್ಡ ಹಾಲು, ಒಂದು ರಿಸೆಪ್ಷನ್ ಮಾಡೋಕ್ಕೆ ಒಳ್ಳೆ ಜಾಗ, ರೂಮ್ಗಳು, ಆಮೇಲೆ ಕೆಳಗಡೆ ಊಟಕ್ಕೆ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ. ದಯವಿಟ್ಟು ಪ್ರತಿಯೊಬ್ಬರು ಈ ಒಂದು ನಮ್ಮ ನಾಗರಾಜ್ ಅವರ ಸಂಸ್ಥೆನ ಚೌಟ್ರಿನ ಬೆಳೆಸ್ಬೇಕು, ಹಾರೈಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಿಜವಾಗ್ಲೂ ಹೇಳಬೇಕು ಅಂದರೆ ನಾಗರಾಜ್ ಅಣ್ಣವ್ರಿಗೆ ಇದೊಂದು ಶುಭ ದಿನ. ನಿಜವಾಗ್ಲೂ ಎಲ್ಲ ಭಾಗದಲ್ಲೂ ಎಲ್ಲ ಕೆಲಸದಲ್ಲೂ ಹಾಕಿ ಸಹಿ ಅನ್ಸ್ಕೊಂಡಿದ್ದಾರೆ. ಇದು ಮೊಟ್ಟ ಮೊದಲನೇ ಬಾರಿಗೆ
ಇದನ್ನು ಕೈ ಹಾಕಿದರೆ ಅವ್ರಿಗೆ ದೇವರು ಗಣೇಶ ವಿನಾಯಕ ಆರೋಗ್ಯ ಐಶ್ವರ್ಯ ಕೊಟ್ಟು ಇದು ಯಶಸ್ವಿ ಕೊಡಲಿ ಅಂತ ಮೊದಲಾಗಿ ಶುಭಾಶಯ ಕೋರ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಅಣ್ಣವರು ನಾಗರಾಜಣ್ಣವರು ಯಾವುದೇ ಜನಾಂಗ ಆಗಲಿ ಯಾವುದೇ ರೀತಿ ಸಹಾಯ ಬೇಕಾದರೂ ಅವ್ರು ಮಾಡೋಕ್ಕೆ ರೆಡಿ ಇರ್ತಾರೆ. ಇನ್ನೂ ಮಾಡ್ತಾನೆ ಅವರೇ. ಅದಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಇದು ಅಭಿವೃದ್ಧಿ ಹೊಂದಲಿ ಅಂತ ದೇವರಲ್ಲಿ ಕೇಳ್ಕೊಂಡು ನಾನು ಹೇಳ್ದೆ. ನನ್ನ ಹೆಸರು ಪಾಪಣ್ಣ ಅಂತ, RR ಹೋದವರ ಕೇಂದ್ರ ಸಂಸ್ಥಾಪಕರು. ಮೊದಲನೇದಾಗಿ ಅವ್ರಿಗೆ ಒಳ್ಳೆಯದಾಗಲಿ. ಉಪನಗರ ಅಥವಾ ಭಾಗದಲ್ಲಿ ಸುಸಜ್ಜಿತವಾದಂಥ ಒಂದು ಬಡವರಿಗೆ ಸರಳವಾಗಿ ಸಿಗುವಂಥ ಚೌಕಿ ದೋಷ ಇರಲಿಲ್ಲ. ನಾಗರಾಜವರು ಉತ್ತಮವಾದಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಬಡವರಿಗೆ ಕೈಗೆಟುಕುವ ದರದಲ್ಲಿ, ಬಡವರು ಸಾಮಾನ್ಯ ಜನಗಳಿಗೆ ಕೈಗೆಟುಕುವ ದರದಲ್ಲಿ ಚೌಕಿಯನ್ನು ಕೊಡಲಿ. ಮುಂದೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಗಲಿ, ದೊಡ್ಡ ಮಟ್ಟದಲ್ಲಿ ಚೌಕಿ ಇನಾಗ್ರೇಷನ್ ಆಗಲಿ. ಬೇರೆ ಬೇರೆ ಧಾರ್ಮಿಕ ಕಾರ್ಯಗಳು, ಇತರೆ ಸಾಮಾಜಿಕ ಕಾರ್ಯಕ್ರಮಗಳು ನಾಗರಾಜರ ಕಡೆಯಿಂದ ನಡೀಲಿ. ಅವ್ರಿಗೆ ಸಂಪೂರ್ಣ ಸಹಕಾರ ಈ ಭಾಗದಲ್ಲಿ ಅವ್ರ ಜೊತೆ ಇರ್ತೀವಿ. ಸೇರಿ ಇದು ಉತ್ತಮವಾದಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಅವ್ರಿಗೆ ಕೈ ಜೋಡಿಸ್ತೀವಿ ಅಂತೇಳಿ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಮಾತನಾಡ್ತಾರೆ. ಹೌದು, ಭಾಳ ಒಂದು ಚೀಪಾಗಿ ಮಾಡಿದ್ದೀನಿ, ಎಲ್ಲರಿಗೂ ಅನುಕೂಲ ಆಗಲಿ. ಯಾಕಂದರೆ ನಾವು ಒಂದು ಒಳ್ಳೆ ಕ್ಯಾಟ್ರಿಂಗ್ ಮಾಡ್ಸೋಣ ಅಂದ್ಬಿಟ್ಟು ಎಲ್ಲ ಪ್ಯಾಕೇಜ್ ಥರ ಮಾಡಿಕೊಂಡು ಭಾಳ ಒಂದು ಚೀಪ್ ಆ್ಯಂಡ್ ಬೆಸ್ಟಾಗಿ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ಇದನ್ನು ಕೈ ಹಾಕಿ ಮಾಡ್ತಾಯಿದ್ದೀನಿ. ಬಡವ್ರಿಗೆ ಕೈಗೆ ಸಿಗಂಗೆ ಮಾಡಿದ್ದೀನಿ, ಕಡಿಮೆ ರೇಟಲ್ಲಿ ಎಲ್ಲ ಥರ ಅವ್ರಿಗೆ ಅನುಕೂಲ ಆಗ್ಬೇಕು, ಬಡವ್ರು ಮದುವೆ ಮಾಡ್ಕೊಂಡು ಹೋಗಲಿ ಅಂದ್ಬಿಟ್ಟು ನಾನು ಒಂದು ಇದರಲ್ಲಿ ಒಳ್ಳೆಯದಾಗಲಿ ಅಂತ ಮಾಡಿದ್ದೀನಿ. ಸರ್, ಏನೇನು ಸೌಲಭ್ಯ ಸರ್ ಇದೆ, ಈಗ ನಮ್ಮಲ್ಲಿ ಪ್ಯಾಕೇಜ್ ಇದೆ, ಕ್ಯಾಟ್ರಿಂಗ್ ಪ್ಯಾಕೇಜ್ ಇದೆ, ಫುಲ್ ಪ್ಯಾಕೇಜ್ ಇದೆ. ಇಲ್ಲ ಅಕಸ್ಮಾತ್ ಬೇಡ ಅಂದ್ರೆ ಬೇರೆ ಚೌಟ್ರಿನೂ ಬಾಡಿಗೆ ಕೊಡ್ತೀವಿ, ಇಲ್ಲ ಕ್ಯಾಟ್ರಿಂಗ್ ಗೀಟ್ರಿಂಗ್ ಎಲ್ಲ ಪ್ಯಾಕೇಜ್ ಇದೆ, ಆ ಥರ ಇದ್ರೂ ಕೊಡ್ತೀವಿ, ಇಲ್ಲ ಬೇರೆ ಚೌಟ್ರಿ ಬಾಡಿಗೆ ಕೇಳಿದ್ರು ಕೊಡ್ತೀವಿ ಸರ್. ಸರ್, ಇದು ಯಾವ ಸ್ಥಳದಲ್ಲಿ ಬರುತ್ತೆ ಸರ್? ನಿಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಇದು ಯಾವ ಮಾರ್ಗದಲ್ಲಿ ಬರುತ್ತೆ? ಸರ್, ಇದು ಮಾರುತಿನಗರ ಸೊನ್ನೆನಹಳ್ಳಿ ಅಂತ, ಎದುರುಗಡೆ ದೊಡ್ಡ ಬಸ್ತಿ, ಇದು ಮಾರುತಿನಗರ ಸೊನ್ನೆನಹಳ್ಳಿ ಅಂತ. ನಮ್ಮದು ಯೂಟ್ಯೂಬಲ್ಲಿ ಇದೆ, ಮತ್ತು ಗೂಗಲಲ್ಲಿದೆ, ಮತ್ತು ಡೆಸ್ಟ್ ಡೈಲಲ್ಲಿದೆ. ನಮ್ಮನ್ನ ಯಾವ ರೀತಿ ಬೇಕಾದ್ರೆ ಸಂಪರ್ಕ ಮಾಡ್ಬೋದು ಸರ್. ಸರ್, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸಂಪರ್ಕ ಮಾಡ್ಬೇಕಾದ್ರೆ ಮೊಬೈಲ್ ಸಂಖ್ಯೆ? ಹಾಂ ಸರ್, 9740512067. ಮತ್ತು ಕ್ಯಾಂಡಲ್ ಫ್ಲೋರ್ ಡೆಕೋರೇಷನ್ ಎಲ್ಲ ನಿಮ್ಮದೇ ಸರ್? ಫುಲ್ ಪ್ಯಾಕೇಜ್ ಇದೆ ಸರ್. ಫ್ಲೋರ್ ಡೆಕೋರೇಷನ್ ತಗೊಂಡಿಂದ ವಾಲ್ಗತ್ ತಗೊಂಡಿಂದ A to Z ಪ್ಯಾಕೇಜ್ ಇದೆ ಸರ್. ಸರ್, ಏನಿರುತ್ತೆ ಸರ್ ಈ ಭಾಗದ ಜನತೆಗೆ? ಸರ್, ಏನಿಲ್ಲ, ಈ ಭಾಗದ ಜನತೆ ಭಾಳ ಖುಷಿಪಟ್ಟಿದ್ದಾರೆ. ಯಾಕಂದರೆ ನಾನ್ ವೆಜ್ ಕೊಟ್ಟು ಅಧ್ವಾನ ಮಾಡಿದರು. ಇವು ನಾವು ತಗೊಂಡು ಎಲ್ಲ ಖರ್ಚು ಮಾಡಿ ಇಡೀ ಬಿಲ್ಡಿಂಗ್ ಪೈಂಟ್ ಮಾಡಿಸಿ ಪ್ಯೂರ್ ವೆಜ್ ಮಾಡಿದ್ದೀನಿ. ಈ ಏರಿಯಾದಲ್ಲಿ ತುಂಬ ಖುಷಿಪಟ್ಟಿದ್ದಾರೆ.